ತೋರ್ಸ. ಇದೇ ರೋಡು, ಇದೇ ಬೀಚು ನೋಡಿ. ಉಡುಪಿ ಮನ್ವಂತರೆ ಬೀಚ್ ಯಾರು ಪ್ಲಾನ್ ಮಾಡಿದ್ರೆ ಯಾರು ಬರಕ್ಕೆ ಹೋಗ್ಬೇಡಿ. ನೋಡಿ ಫುಲ್ ರೆಡ್ ಅಲರ್ಟ್ ಹಾಕ್ಬಿಟ್ಟಿದ್ದಾರೆ ಬೀಚ್ ಎಲ್ಲ. ಫುಲ್ಲು ಗಾಬರಿ ಎಲ್ಲಾರು ಅನ್ಕೊಳ್ಳಿ. ಕಾರಲ್ಲಿ ಇರೋರೆಲ್ಲ ಏನ್ ಗೊತ್ತಾ ಗೈಸ್, ಒಂದ್ ಕಾರು ನಮ್ ಹಿಂದೆ ಬರ್ತಾ ಇತ್ತಲ್ಲ ಅಂದ್ರೆ ಫುಲ್ ಸ್ಲಿಪ್ಪೇ ಕೊಟ್ಬಿಟ್ಟಿದ್ದಾರೆ. ನಾವ್ ಎಂಟ್ರಿ ಆಗಿರೋದು 1:20ಕ್ಕೆ, 2:20 ಇಲ್ಲ 2:30 ಅಷ್ಟು. ನನ್ನ ಮಕ್ಳು ಕೊಟ್ಟಿರೋ ಶಕೆಗೆ ಎಲ್ಲಿ ಬಂದು ಊಟ ಮಾಡ್ತಾ ಇದೀವಿ ನೋಡ್ರಿ ಗಾಯ್ಸ್. ಇವ್ರು ಹೇಳ್ತಾರದೆಲ್ಲ ನೋಡಿ ನಾನೇ ಸೈಕ್ ಆಗ್ಬಿಡ್ತಾ ಇದೀನಿ. ಗಾಡಿ ಓಡಿಸ್ತಾ ಏನೋ ಸೈಕ್ ಮಾಡ್ಬಿಟ್ನಂತೆ. ತೋರ್ಸು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಉಡುಪಿ. ಇವಾಗ ಉಡುಪಿಲಿ ಇದೀವಿ ನೋಡಿ. ಒಳ್ಳೆ ಬೀಚು, ಒಳ್ಳೆ ವ್ಯೂ ನೋಡಿ. ಇದೇ ರೋಡು ತೋರ್ಸ. ಇದೇ ರೋಡು, ಇದೇ ಬೀಚು ನೋಡಿ. ಎರಡು ಅಕ್ಕಪಕ್ಕನೇ ಇದೆ, ಮಸ್ತಾಗಿದೆ. ಎಣ್ಣೆ ಗಿಣ್ಣೆ ಎಲ್ಲ ಹೊಡಿಬೋದಂತೆ ಮಸ್ತಾಗಿ. ಚಿಲ್ ಮಾಡಂಗಿದ್ರೆ ಮಾಡ್ರಿ. ಇಲ್ಲೇ ತಾನೇನು ಗಾಯ್ಸ್, ಇದು ಬಂದು ಪ್ರೈವೇಟ್ ಬೀಚ್ ಅನ್ಸುತ್ತೆ. ಯಾರು ಇಲ್ಲ ಗಾಯ್ಸ್ ಬೀಚ್ ಅಲ್ಲಿ. ಫುಲ್ಲು ಖಾಲಿ ಹೊಡಿತಾ ಇದೆ. ಕಡಕ್ಕಾಗೈತೆ ಬೀಚ್ ಮಾತ್ರ. ಇದು ಯಾವ ಬೀಚ್ ಇದು? ಏನ್ ಹೆಸರು ಹೇಳಿದವರು? ಅರವೆಗದ್ದೆ ಬೀಚ್. ಅರವೆಗದ್ದೆ ಬೀಚ್. ಕ್ರೇಜಿ ಆಗಿದೆ ಬೀಚ್. ಗಾಯ್ಸ್ ಏನ್ ಗೊತ್ತಾ, ಶುಭಾಯ್ತು ಗಾಯ್ಸ್ ಏನ್ ಗೊತ್ತಾ, ನನ್ ಲೈಫ್ ಅಲ್ಲಿ ಒಂದ್ ಹುಡುಗಿ ಇದ್ಲು ಈ ತರ ಸಮುದ್ರ ತರ ಬಂದ್ಲು. ನೋಡಿ ಒಂದ್ ತೋರಿಸ್ತೀನಿ ನಿಮ್ಗೆ. ಈ ತರ ಸಮುದ್ರ ತರ ಬಂದ್ಲು. ಎಲ್ಲ ಬರುತ್ತೆ ಇವಾಗ ಬರುತ್ತೆ. ಸಮುದ್ರಕ್ಕೂ ಭಯ. ಅವನ ಅಕ್ಕನ ಅವಳ ಹೆಸರು ಕಂಡ್ರೆ ನೋಡಪ್ಪ ಇರೋಣ. ಹಂಗೆ ಇರಲಿ ಇರೋಣ. ಇವಾಗ ಬಂದೆ ನೋಡ್ರಿ, ಟಾಟಾ ಬಂತು. ಶೂ ನೆನ್ಸ್ಬೇಕು ಅಂತಿತ್ತು ಅನ್ಸುತ್ತೆ, ಬೀಚ್ಗೆ ನೆನ್ಸ್ಬಿಡ್ತು. ಸರ್ರಾಗಿ ಬರ್ತೈತೆ ನೋಡ್ರಿ. ಇದು ಬಂತು ನೋಡ್ರಣ, ಹಿಂಗ ಅಲ್ಸೋಬಿಟ್ರು. ಅವನಮ್ಮ ನೋಡೋಣ, ಇಲ್ಲಿ ಫ್ರೆಂಡ್ ಅಂತ ಬರೀತೀನಿ. ಅಲ್ಲೇ ಬಂದು ನಮ್ಮನ್ ಟಚ್ ಆದ್ರೆ ನಮ್ಮನ್ ಫ್ರೆಂಡ್ ಇಲ್ಲ ಚಿಪ್ರು. ಹಿಂದೆ ಹೋಗೋ. ಸೈಡ್ ಬರೋ. ಫಾರ್ವರ್ಡ್ ಮಾಡೋ.
ಉಡುಪಿ ಮನ್ವಂತರೆ ಬೀಚ್ ಯಾರ್ಯಾರು ಪ್ಲಾನ್ ಮಾಡಿದ್ರೆ ಯಾರು ಬರಕ್ಕೆ ಹೋಗ್ಬೇಡಿ ನೋಡಿ, ಫುಲ್ ರೆಡ್ ಅಲರ್ಟ್ ಹಾಕ್ಬಿಟ್ಟಿದ್ದಾರೆ ಬೀಚ್ ಎಲ್ಲ. ಬಿಡ್ತಾ ಇಲ್ಲ ಸೆಪ್ಟೆಂಬರ್ ವರ್ಗೂ ಯಾರು ಬರಕ್ ಹೋಗ್ಬೇಡಿ ಗಾಯ್ಸ್. ಇದೇ ಅಲ್ಲ ಯಾವ ಬೀಚ್ಗೂ ಬಿಡ್ತಾ ಇಲ್ವಂತೆ. ನಾವು ಒಂದು ಬೀಚ್ ಹೇಳಿದ್ವಿ, ಆ ಬೀಚ್ಗೆ ಹೋಗ್ರಿ, ಕ್ರೇಜಿ ಆಗಿದೆ ಬೀಚ್ ಅದು, ಆಟ ಆಡ್ಬೋದು, ಪ್ರೈವೇಟ್ ಬೀಚ್ ಅದು, ಸಕ್ಕದಾಗಿದೆ, ಹೋಗ್ಬಿಟ್ಟು ಬನ್ನಿ. ಇಲ್ಲಿ ಬರಬೇಡಿ ಮರವಂತರೆ ಬೀಚ್ಗೆ, ಸೆಪ್ಟೆಂಬರ್ ವರ್ಗೂ ಬರಂಗಿಲ್ವಂತೆ. ಅಷ್ಟೇ ಆ ಬೀಚಲ್ಲಿ ಬೀಚ್ ಹತ್ರ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಹೋಗಿ ಎಣ್ಣೆ ಹೊಡೀರಿ, ಹುಡುಗಿನ ಕರ್ಕೊಂಡೋಗಿ ಎಂಜಾಯ್ ಮಾಡ್ರಿ, ಏನ್ ಬೇಕೋ ಅದು ಇನ್ನು ಇಷ್ಟ ಬಂದಿದ್ ಮಾಡ್ರಿ, ಯಾರು ಕೇಳಲ್ಲ. ಈ ಬೀಚಲ್ಲೆಲ್ಲ ಮರವಂತರೆ ಬೀಚ್ ಇದು ಟೂರಿಸ್ಟ್ ಪ್ಲೇಸ್ ತಾನೇನು, ಅದಕ್ಕೆ ಇಷ್ಟು ಸ್ಟ್ರಿಕ್ಟ್ ಮಾಡಿಬಿಟ್ಟಿರೋದು ಈ ಬೀಚ್. ಅಷ್ಟೂರ್ದಿಂದ ಮನ್ವಂತರೆ ನೋಡಕ್ ಬಂದವರೆಲ್ಲ ವಾಪಸ್ ಹೋಗ್ಬೇಕು ನೋಡ್ರಿ. ನಿರಾಶಿತರಾಗ್ಬಿಟ್ಟಿದಾರ ಅವರೆಲ್ಲ, ಪಾಪ ಬೇಜಾರಾಗ್ಬಿಟ್ಟವ್ರ ಅವರೆಲ್ಲ. ಅಯ್ಯೋ ಒಂದ್ ಫೋಟೋ ಹೊಡ್ಕೋತೀವಿ ಅಂದ್ರು ಬಿಡ್ತಾ ಇಲ್ಲಪ್ಪ ಅಲ್ಲಿ. ಸರಿ ಬನ್ನಿ ಮುಂದ್ಗಡೆ ಆಗೋಣ, ಬೀಚ್ ಸಿಕ್ಕಿದ್ರೆ ನೋಡೋಣ. ಕಟ್ ಮಾಡಾಯ್ತು ಮಾಡ್ತಾಳೆ ಅವಾಗ ನಡೀರಿ. ಹೈ ಗೈಸ್, ಫೈನಲ್ ಉಡುಪಿಗೆ ರೀಚ್ ಆಗಿದ್ದೀವಿ. ನೋಡೋಣ ಉಡುಪಿಲಿ ಏನೇನು ಪ್ಲೇಸ್ ಇದೆ ನೋಡೋಣ, ಫುಲ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಇದೇ ಉಡುಪಿ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಉಡುಪಿನ. ಹೋಗೋಣ ಉಡುಪಿಗೆ, ಫಸ್ಟ್ ಏನೇನು ಪ್ಲೇಸ್ ಐತೆ ಎಲ್ಲ ತಿಳ್ಕೊಂಡು ಆಮೇಲೆ ಕವರ್ ಮಾಡಿ ಸಿಗೋಣ ಗೈಸ್. ಬರ್ತಾ ಇರಿ, ಲಾಗ್ ನೋಡ್ತಾ ಇರಿ. ಹಾಯ್ ಗೈಸ್, ಕೊನೆಗೂ ಕುದುರೆಮುಖಗೆ ಒಂದು 40 ಕಿಲೋಮೀಟರ್ ಅಲ್ಲಿ ಇದೀವಿ ಗಾಯ್ಸ್. ಆಗುಂಬೆಲ್ ಬರ್ತಾ ಇದ್ರಿ, ಡಚ್ಚಕ್ ಮೇಲೆ ಡಚ್ಚಕ್ಕು ಫುಲ್ಲು ಗಾಬ್ರಿ ಎಲ್ಲಾರು ಅನ್ಕೊಳ್ಳಿ, ಕಾರಲ್ಲಿರೋರೆಲ್ಲ. ಏನ್ ಗೊತ್ತಾ ಗಾಯ್ಸ್, ಒಂದ್ ಕಾರು ನಮ್ ಹಿಂದೆ ಬರ್ತಾ ಇತ್ತು, ನಾವ್ ಒಂದ್ ಸೆಕೆಂಡ್ ರೈಟ್ ತಗೊಂಡ್ರಿ, ಆ ಕಾರ್ ನಮ್ ಹಿಂದೆ ಬಂದಿಲ್ಲ. ತಿರ್ಗಾ ಒಂದು 20 ಕಿಲೋಮೀಟರ್ ಬಂದಿಲ್ಲ, 20 ಕಿಲೋಮೀಟರ್ ಮುಂದೆ ಬಂದು ನೋಡ್ತೀವಿ ಗಾಯ್ಸ್, ಆ ಕಾರ್ ಮುಂದೆ ನಿಂತ್ಕೊಂಡ್ಬಿಡೈತೆ ಬಂದಿ. ನಾವು ಫುಲ್ ಡರ್ ಆಗ್ಬಿಟ್ರಿ, ಇದು ಕಾರೇ ಕಾಣಿಸಿಲ್ವಲ್ಲ ನಮ್ಗೆ, ನಾವು ರೈಟ್ ತಗೊಂಡ್ರೆ ಅವ್ನು ಲೆಫ್ಟ್ ತಗೊಂಡ, ಹೆಂಗ್ ಇಲ್ಲಿಗೆ ಬಂದ್ಬಿಟ್ಟ ಅಂದ್ಬಿಟ್ಟು ಫುಲ್ ಗಾಬರಿಯಾಗಿ ಆಮೇಲೆ ತಲೆ ಓಡಿಸಿ ಯಾವ್ದಾದ್ರು ರೂಟಿಂದ ಬಂದಿರ್ತಾನೆ ಬಿಡು ಅನ್ಕೊಂಡು ಸುಮ್ಮನೆ ಆದ್ರಿ. ಆದ್ರೂ ಕುದುರೆಮುಖಗೆ 41-48 ಕಿಲೋಮೀಟರ್ ಐತೆ. ಹೋಗಿ ಕುದುರೆಮುಖನ ಎಕ್ಸ್ಪ್ಲೋರ್ ಮಾಡ್ತೀವಿ. ಉಡುಪಿ ಆಯ್ತು, ಶಿವಮೊಗ್ಗ ಆಯ್ತು, ನೆಕ್ಸ್ಟ್ ಕುದುರೆಮುಖ ಎಕ್ಸ್ಪ್ಲೋರ್ ಮಾಡ್ತೀವಿ. ನೋಡ್ತಾ ಇರಿ ಗೈಸ್, ಬಾಯ್ಸ್ ಎಲ್ಲ ಫನ್ ಮಾಡ್ತಾ ಇದಾರೆ ಗೈಸ್. ಇದೆಲ್ಲ 18 ವರ್ಷದ ಕೆಳಗಡೆ ಇರೋರು ಯಾರು ಕುಡಿಬೇಡಿ, ಯಾರು ಏನು ಮಾಡಬೇಡಿ. ಯಾಕಂದ್ರೆ ನಾವು ಇವತ್ತೇ ಲಾಸ್ಟ್ ಶಪಥ ಮಾಡ್ಬಿಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಹೇಳ್ತೀನಿ ನೋಡ್ರಿ. ನಿಜವಾಗ್ಲೂ ನಾನು ಇನ್ಮೇಲೆ ಎಣ್ಣೆನೇ ಮುಟ್ಟಲ್ಲ ನಾನು, ಸೀರಿಯಸ್ ಆಗಿ. ಮನೇಲಿ ನಮ್ಮ ಮದರ್ ಎಲ್ಲ ಬೇಜಾರಾಗ್ಬಿಟ್ಟಿದ್ದಾರೆ, ಡೈಲಿ ನೀನು ಜಾಸ್ತಿ ಮಾಡ್ತಾ ಇದೆಯಾ ಎಣ್ಣೆ, ನೀನು ಇದೆಲ್ಲ ಬಿಟ್ಬಿಡು, ಸರಿ ಇರಲ್ಲ ಹಂಗೆ ಹಿಂಗೆ ಅಂತ ವಾರ್ನ್ ಮಾಡ್ಬಿಟ್ಟಿದ್ದಾರೆ ಮನೇಲೆಲ್ಲ. ಅಪ್ಪ ಅಮ್ಮ ಎಲ್ಲ ಹೆಂಗೋ ಬರ್ಡೇಗೆ ಆಚೆ ಹೋಗ್ತಾ ಇದೆಯಾ, ಇದೇ ಲಾಸ್ಟ್ ಮಾಡ್ಬಿಡು ಅಂತ. ಅದಕ್ಕೋಸ್ಕರ ಇವತ್ತು ಕುಡಿದ್ಬಿಡ್ತೀವಿ, ನೆಕ್ಸ್ಟ್ ನಾಳೆಯಿಂದ ಎಣ್ಣೆ ಮುಟ್ಟಲ್ಲ ಗುರು. ಅನ್ಕೋತಾ ಇರ್ತೀರಾ ಈ ತರ ಡೈಲಾಗ್ ಎಷ್ಟು ಹೊಡೆದ್ಬಿಟ್ಟಿದೀವ ನಾವು ಅಂತ. ಇಲ್ಲ ಗೈಸ್, ನಾನು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿದ್ದೀನಿ ನಾನು. ನೋಡೋಣ ಇದು ಕುದುರೆಮುಖ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀವಿ ಬೆಳಿಗ್ಗೆ. ಈ ಲಾಗ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್, ನಿಮ್ ಸಪೋರ್ಟ್ ಇದ್ರೆ ನಾವು ಬೆಳೆಯೋಕ್ಕಾಗೋದು. ನಿಮ್ ಪ್ರೀತಿ, ನಿಮ್ ಪ್ರೋತ್ಸಾಹ ನಮ್ಗೆ ಕೊಡಿ, ಇನ್ನೂ ತುಂಬಾ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ಸಕ್ಕದಾಗಿ ಮಾಡಿದೀವಿ. ನೀವು ನೋಡ್ರಿ, ಖುಷಿ ಆಗ್ತೀರಾ ಸೀರಿಯಸ್ ಆಗಿ. ಗಾಯ್ಸ್, ಇಲ್ಲಿ ಏನ್ ಗೊತ್ತಾ ಫಕ್ಕಾಗಿದ್ದು, ಕುದುರೆಮುಖಕ್ಕೆ ಬಂದು ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ತುಂಬಾ ಆಸೆ ಇಟ್ಕೊಂಡಿದ್ರಿ. ನಿಮ್ಗೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಕುದುರೆಮುಖ. ಯಾರ್ಯಾರು ನೋಡಿಲ್ಲ ಅವ್ರಿಗೆ, ನೋಡಿದೀರಾ ತುಂಬಾ ಜನ ನೋಡಿದೀರಾ, ಬಟ್ ನೋಡಿಲ್ಲ ಅಂದವ್ರಿಗೆ ಇದು ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಬಟ್ ನೋಡಿ ಗೈಸ್, ಇಲ್ಲಿ ಸ್ಲಿಪ್ಪೇ ಕೊಟ್ಬಿಟ್ಟಿದ್ದಾರೆ ನೋಡಿ, ನೀವು ನಂಬಲ್ಲ ಅಂದ್ರೆ ಫುಲ್ ಸ್ಲಿಪ್ಪೇ ಕೊಟ್ಬಿಟ್ಟಿದ್ದಾರೆ. ನಾವ್ ಎಂಟ್ರಿ ಆಗಿರೋದು 1:20ಕ್ಕೆ, 2:20 ಇಲ್ಲ 2:30 ಅಷ್ಟ್ರಲ್ಲಿ ಹೋಗ್ಬಿಡ್ಬೇಕಂತೆ ಆಚೆ. ಗಾಡಿ ಎಲ್ಲೇ ನಿಲ್ಸಿದ್ರು ಎಲ್ಲೇ ಹಾಕಿದ್ರು ಫುಲ್ ಪೆಟ್ರೋಲ್ ಓಡಾಡ್ತಾ ಇರ್ತಾರಂತೆ. ಇನ್ನೊಂದು ಬಾಡಿಗೂ ಫೈನ್ ಬೀಳುತ್ತಂತೆ, ಗಾಡಿಗೂ ಫೈನ್ ಬೀಳುತ್ತಂತೆ. ಬಾಡಿಗೆ ಬಂದು ಒಬ್ಬರಿಗೆ 200 ರೂಪಾಯಿ, ಗಾಡಿಗೆ ಬಂದು 1000 ರೂಪಾಯಿ ಫೈನ್ ಬೀಳುತ್ತಂತೆ. ಫೈನ್ ಎಲ್ಲ ಕಟ್ಟಕ್ ರೆಡಿ ಇಲ್ಲ ಗೈಸ್. ನಮ್ ಗಾಡಿ ನಾವು ಚಿಲ್ ಮಾಡೋದೆಲ್ಲ ಸುಮ್ಮನೆ. ಗಾಡಿಗೆಲ್ಲ ಫೈನ್ ಕಟ್ಟಿ, ಬಾಡಿಗೆಲ್ಲ ಫೈನ್ ಕಟ್ಟಿ ದುಡ್ಡು ವೇಸ್ಟ್ ಮಾಡ್ಕೊಳಕ್ ನಮ್ಗೆ ಇಷ್ಟ ಇಲ್ಲ. ಸೊ ಗೈಸ್ ಸಾರಿ, ಎಕ್ಸ್ಪ್ಲೋರ್ ಮಾಡಕ್ ಆಗ್ತಾ ಇಲ್ಲ ಕುದುರೆಮುಖ. ಇನ್ನೊಂದು ಗೈಸ್, ನಮ್ಮ ಹುಡುಗರಿಗೆ ಒಂದು ಇನ್ಸಿಡೆನ್ಸ್ ಆಗ್ಬಿಟ್ಟಿದೆ. ಅಲ್ಲಿ ಡ್ರಿಂಕ್ ಮಾಡ್ಕೊಂಡು ನಿಂತಿದ್ರಿ ಗೈಸ್ ಒಂದ್ ಕಡೆ. ನಮ್ಮ ಹುಡುಗ ಹೇಳ್ದ, ಒಂದ್ 5-6 ಸತಿ ಹೇಳ್ದ, ಅಣ್ಣ ಅಲ್ಲೇನೋ ಕಾಣಿಸ್ತಾ ಇದೆ ನನ್ಗೆ ಅಂತ. ಬಟ್ ನನಗೆಲ್ಲ ಏನು ಕಾಣಿಸಿಲ್ಲ, ಏನು ಸಿಂಪ್ಟಮ್ಸ್ ಕಾಣಿಸಿಲ್ಲ, ಏನು ಕಾಣಿಸಿಲ್ಲ. ಬಟ್ ನಮ್ಮ ಹುಡುಗರು ಹೋಗಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದಾರೆ ಗೈಸ್. ಹೋಗಿ ಅವ್ರ ಹುಡುಗಿ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ,
ದಂಡಿಗೆ ಎದ್ರಿಲ್ಲ, ದಾಳಿಗೆ ಎದ್ರಿಲ್ಲ, ಇದ್ಯಾವುದೋ ದೆವ್ವಕ್ಕೆ ಎದುರ್ಬೇಕಾ ಅಂದಿದ ತಕ್ಷಣ ಫುಲ್ ಸೈಕ್ ಆಗ್ಬಿಟ್ಟಿದ್ಯಂತೆ. ಅದೇನ್ ಸೈಕು ಅಂತ ಮುಂದೆ ತೋರಿಸ್ತೀವಿ ನೋಡಿ ಗೈಸ್. ನೋಡೋಣ ಅವನಿಗೆ ಏನಾಗಿದೆ ಅಂತ ನೋಡೋಣ. ನಾವಿಬ್ರು, ನಾನು ಮತ್ತೆ ಇವನ್ ಪರ್ಸನ್ ಇಬ್ರು ನಂಬ್ತಾ ಇಲ್ಲ, ಫ್ರಾಂಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಒಂದು ಬಂದು ನಾವು ಗೋಸ್ಟ್ ಫ್ರಾಂಕ್ ಮಾಡಿದ್ರಿ, ಅದಕ್ಕೋಸ್ಕರ ನಂಬ್ತಾ ಇಲ್ಲ ನಾವು. ಬಟ್ ನೋಡೋಣ, ಮುಂದೆ ಹಾಕ್ಬಿಟ್ಟು ಒಂದ್ ಕಡೆ ಮುಂದೆ ಹಾಕ್ಬಿಟ್ಟು ಫುಲ್ ಒಂದು ಏನಿದೆಯೋ ಪಿಕ್ಚರು ಅದು ತೋರಿಸ್ತೀನಿ. ತೋರಿಸಿದ್ಮೇಲೆ ನಂಬೇಕಾ ಬಿಡ್ಬೇಕಾ ಅಂತ ನಾವು ಯೋಚನೆ ಮಾಡೋಣ. ಸಿಗೋಣ ಗೈಸ್, ಒಂದು ಸ್ವಲ್ಪ ಹೊತ್ತು ಇದನ್ನ ರೀಚ್ ಆಗ್ಬಿಟ್ಟು ಆಚೆ ಸಿಗೋಣ ಗೈಸ್. ನೋಡಿ ಗಾಯ್ಸ್, ಲಾಸ್ಟ್ಗೂ ಕುದುರೆ ಮುಖಕ್ಕೆ ಬಂದಿದ್ದೀವಿ. ಬಟ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಆಗ್ತಾ ಇಲ್ಲ ಏನು ನಮಗೆ. ಯಾಕಂದ್ರೆ ಹುಡುಗರಿಗೆಲ್ಲ ತುಂಬಾ ಫಾಲ್ಟ್ ಆಗೋಗ್ಬಿಟ್ಟಿದೆ. ಏನ್ ಫಾಲ್ಟ್ ಅಂತ ಕೇಳಿದ್ರೆ ನಾನೇ ನಂಬ್ತಾ ಇಲ್ಲ ಅದೇನಾಗೈತೆ ಅಂತ. ಅದೇನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನಾನೇ ನಂಬಕ್ ಆಗ್ತಾ ಇಲ್ಲ. ಬಟ್ ಇಬ್ರು ಫುಲ್ ಸೈಕ್ ಆಗ್ಬಿಟ್ಟಿದ್ದಾರೆ ಗೈಸ್, ಇಬ್ರು ಫುಲ್ ಸೈಕ್ ಆಗ್ಬಿಟ್ಟಿದ್ದಾರೆ. ಇವನೊಬ್ಬ ಇರೋನ್ ಸೆಕೆಂಡು ನೋಡಿ, ಇವನೊಬ್ಬ ಫುಲ್ ಸೈಕ್ ಆಗ್ಬಿಟ್ಟಿದ್ದಾನೆ. ಇವನು ನೋಡ್ರಿ, ಇವನು ಕಾರಲ್ಲಿ ಫುಲ್ ಶೆಡ್ ಆಗ್ಬಿಟ್ಟಿದ್ದಾನೆ ಇವನು. ಸೆಕೆಂಡ್ ಡೋರ್ ಓಪನ್ ಮಾಡು, ಇದು ಓಪನ್ ಮಾಡಿದ್ದು ನೋಡಿ ಗಾಯ್ಸ್. ಕಾಲಲ್ಲಿ ಸ್ಲಿಪ್ಪರೇ ಇಲ್ಲ, ಬಿದ್ದೇ ಹೋಗ್ಬಿಟ್ಟಿದ್ದಾನೆ. ಸ್ಲಿಪ್ಪರ್ ಇಲ್ಲ ಕಾಲಲ್ಲಿ. ಓಯ್ ಓಯ್ ಲಹೈ ಲವ್ ಆರಾಮಾಗಿದ್ಯಾನೋ? ಲವ್ ಲವ್ ಆರಾಮಾಗಿದ್ಯಾನೋ? ಏನೋ ಫುಲ್ ಆರಾಮಾಗಿದ್ದಾನಂತೆ. ಮಲ್ಕೋ ಆರಾಮಾಗಿ ಮಲ್ಕೋ. ಬನ್ನಿ ಆಯ್ತು, ನಾವು ನೋಡೋಣ. ಇದೇ ಗೈಸ್ ಕುದುರೆ ಮುಖ. ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಎಲ್ಲರಿಗೂ ರೈಡರ್ಸ್ಗೆ, ಲಾಗ್ ಮಾಡೋರಿಗೆಲ್ಲ ಫೇವ್ರೆಟ್ ಪ್ಲೇಸ್ ಇದು ಕುದುರೆ ಮುಕ್ಕು. ನೋಡಿ ಇದೆ, ಅಲ್ಲಿ ಚೆಕ್ ಪೋಸ್ಟ್ ಇದೆ, ಇದೇ ಕುದುರೆ ಮುಖ. ಕಾಣಿಸ್ತಾ ಇದೆಯಾ? ಸಿಂಬಲ್ ಕಾಣಿಸ್ತಾ ಇರ್ಬೋದು. ಇದೇ ಗೈಸ್ ಕುದುರೆ ಮುಖ. ನಾವು ಇವಾಗ ಹೋಗ್ಬೇಕಾಗಿರೋ ರೂಟ್ ಬಂದು ಇದು, ಹೋಗ್ಬೇಕು. ಇದೇ ಕುದುರೆ ಮುಖ ಸರ್ಕಲ್ಲು. ಬನ್ನಿ ಹೋಯ್ತಾ ನೋಡೋಣ ಏನೇನು ಇನ್ಸಿಡೆನ್ಸು, ಏನೇನು ಕತೆ ಅಂತ. ನಮ್ಮ ಹುಡುಗರು ಏನೋ ಕತೆ ಹೇಳ್ತಾ ಇದ್ದಾರೆ, ಬಟ್ ಕತೆನ ನಿಜನಾ ಗೊತ್ತಿಲ್ಲ ಗೈಸ್. ನೋಡೋಣ. ನೋಡಿ ಇಲ್ಲಿ ಕಾರ್ ಇಲ್ಲಿದೆ, ನೋಡೋಣ ಬನ್ನಿ ಗೈಸ್. ನನ್ನ ಮಕ್ಕಳು ಕೊಟ್ಟಿರೋ ಶಕೆಗೆ ಎಲ್ಲಿ ಬಂದು ಊಟ ಮಾಡ್ತಾ ಇದೀವಿ ನೋಡ್ರಿ. ಮದರ್ ಪ್ರಾಮಿಸ್ ಫುಲ್ ಸೈಕ್ ಆಗ್ಬಿಟ್ಟಿದೀವಿ ಅನ್ಕೊಳ್ರಿ. ನೋಡ್ರಿ ಎಲ್ಲಿ ಬಂದು ಊಟ ಮಾಡ್ತಾ ಇದೀವಿ ಕುದುರೆ ಮುಖದಲ್ಲಿ. ಏನಾಗೈತು ಅನ್ನೋ ನಿಜ ಹೇಳ್ರು. ಗಾಯ್ಸ್ ಇವ್ರು ಹೇಳ್ತಾರದೆಲ್ಲ ನೋಡಿ ನಾನೇ ಸೈಕ್ ಆಗ್ಬಿಡ್ತಾ ಇದೀನಿ. ಗಾಡಿ ಓಡಿಸ್ತಾ ಏನೋ ಸೈಕ್ ಮಾಡ್ಬಿಟ್ನಂತೆ, ನಾನು ಕಿರ್ಚಿದ್ನಂತೆ, ಏನೇನೋ ಮಾತಾಡಿದ್ನಂತೆ. ಬಟ್ ಯಾವುದು ನಂಗೆ ನೆನಪಿಲ್ಲ. ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಮದರ್ ಪ್ರಾಮಿಸ್ ನಂಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಇವನಂತೂ ಫುಲ್ ಸೈಕ್ ಆಗ್ಬಿಟ್ಟಿದ್ದಾನೆ ನಮ್ಮ ಹುಡುಗ. ಗಾಡಿ ಪರ್ಫೆಕ್ಟ್ ಆಗಿ ಬಂತು ಇವ್ರಿಗೆ. ಇಲ್ಲಿ ಗಾಡಿ ಎಲ್ಲ ನಿಲ್ಸಂಗಿಲ್ವಂತೆ, ನಿಲ್ಸಿದ್ರೆ ಗಾಡಿಗೆ ಎರಡಕ್ಕೂ ಫೈನ್ ಹಾಕ್ತಾರಂತೆ. ಸೊ ಯಾವ್ದಿದು ಒಳ್ಳೆ ಕುದುರೆ ಮುಖ ನೋಡಿ, ಅದೇನೆ ಕುದುರೆ ಮುಖ. ಕಾಣಿಸ್ತೈತಾ ಇಲ್ವೋ ಗೊತ್ತಿಲ್ಲ. ಬನ್ನಿ ಗೈಸ್, ಇಲ್ಲೆಲ್ಲ ಇರೋದು ಬೇಡ, ಯಾಕೋ ಕೊರೋನಾಗೊಂದು ಫುಲ್ ಸೈಕ್ ಆಗ್ತಾ ಇದೆ. ಹೋಗೋಣ ಬನ್ನಿ ಫಸ್ಟು ಬೆಂಗಳೂರಿಗೆ, ಆಮೇಲೆ ಏನಿದ್ರು ನೋಡೋಣ. ಬಕ್ಕಿದ್ರೆ ಲಾಗು ಇನ್ನೊಂದ್ಸತಿ ನಾವು ಮಾಡ್ಬೋದು.
ಇವರೆಲ್ಲ ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಅಲ್ಲಿ ನಾನ್ ವೆಜ್ ತಿನ್ಕೊಂಡು ಎಣ್ಣೆ ಹೊಡಿತಾ ಇದ್ರಿ, ಇವ್ನು ನೋಡಿದ್ರೆ ಅಲ್ಲೇನೋ ಅಲ್ಲಾಡ್ತಾ ಇತ್ತು ನೋಡ್ರಿ ಅಣ್ಣ, ಏನೋ ಐತೆ ನೋಡ್ರಿ ಅಣ್ಣ ಅಂತಾನೆ. ಇವನಿಗೆ ಮತ್ತು ಇವನು ಕ್ಯಾಮ್ರಾಮನ್ಗೆ ಮತ್ತು ಇವನಿಗೆ ಕಾಣಿಸ್ತಾ ಇದೆ, ನಮ್ಗೇನು ಕಾಣಿಸ್ತಾ ಇಲ್ಲ. ಬಟ್ ಏನು ನಿಜನೋ ಸುಳ್ಳು ಕೇಳಿದ್ರೆ ಮಾದಪ್ಪ ಮೇಲನೆ ಯಾವತ್ತೂ ನಮ್ಮ ಬಾಯ್ಸ್ ಎಲ್ಲ ಮಾದಪ್ಪ ಮೇಲೆ ಹಣೆ ಇಡಲ್ಲ ಅಷ್ಟು ಈಸಿಯಾಗಿ. ಆ ಅಪ್ಪನ ತುಂಬ ನಂಬ್ತಾರೆ ನಮ್ಮ ಬಾಯ್ಸ್ ಎಲ್ಲ. ಬಟ್ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಲ್ಲ ಗಾಯ್ಸ್. ಬನ್ನಿ ಫಸ್ಟು ಬೆಂಗಳೂರಿಗೆ ಹೊಟ್ಟೋಗ್ಬಿಡೋಣ, ಬೇಡವೇ ಬೇಡ, ಈ ಪ್ಲೇಸೇ ಬೇಡ ನಮಗೆ, ಕುದುರೆ ಮುಖನೂ ಬೇಡ, ಯಾವುದು ಬೇಡ, ಫಸ್ಟು ಬೆಂಗಳೂರಿಗೆ ಹೋಗೋಣ ಬನ್ನಿ. ಲವ್ ಶಕ್ತಿ ಯಾಕೋ ನೈಟ್ ಫುಲ್ ಸೈಕ್ ಆಗ್ಬಿಟ್ಟು ಏನೋ ಮಾತಾಡ್ತಾ ಇದ್ದೆ, ಏನೋ ಆಯ್ತು ಅಲ್ಲಿ? ಏನಾಯ್ತು? ಚಪ್ಪಲಿ ಗಿಪ್ಲಿ ಎಲ್ಲ ಬಿಟ್ಬಿಟ್ಟು ಹೊಡ್ಕೊಂಡ್ಬಿಟ್ಟಲ್ಲ, ಏನಾಯ್ತು ಅಲ್ಲಿ? ನಾನು ಹೋಗ್ದೆ ಫಸ್ಟ್, ಏನಾಯ್ತು? ವಾಶ್ರೂಮ್ ಹೋಗ್ಬೇಕಾಯ್ತು, ವಾಶ್ರೂಮ್ ಹೋಯ್ತಾ ಇದ್ದೆ. ಹಂಗೆ ಕ್ಯಾಶುವಲ್ ಆಗಿ ದೆವ್ವಾಗ ಬೈಕೊಂಡು ಹೋದ್ನಪ್ಪ. ಯಾರು ದಂಡೆಗೆ ಎದ್ರಲಿಲ್ಲ, ತಾಲೆಗೆ ಎದ್ರಲಿಲ್ಲ, ಇದು ಯಾವ್ದಿದ್ದು ದೆವ್ವ ಹಂಗೆ ಹಿಂಗೆ ಅಂತ ಹೊರಗಾಲ ಬೈಕೊಂಡು ಹೋಗಿ ವಾಶ್ರೂಮ್ ಮಾಡ್ತಾ ಇದ್ದೀನಿ. ವಾಶ್ರೂಮ್ ಮಾಡಿ ಹಂಗೆ ಬೈಕೊಂಡು ನಾನು ಹುಡುಗಿ ಹತ್ರ ಕಾಲಲ್ಲೇ ಇದ್ದೀನಿ, ಅವಳು ನಮ್ಗೆ ಹೇಳ್ತಾ ಇದ್ದೀನಿ. ಹಂಗೆ ಅಂದಿದ್ದು 2 ನಿಮಿಷಕ್ಕೆ ಕೊಡ್ತು ಏಟ್ಕೊಡು ಅಂದ್ರೆ ನೀವ್ ಇನ್ನ ಪ್ರ್ಯಾಂಕ್ ಅಂತೀರ ನೋಡ್ರಿ. ನೈಟ್ ನಾನು ಫ್ರಾಂಕ್ ಮಾಡ್ತಾ ಇದ್ದೀರಾ ಅಂತಾನೆ ಅನ್ಕೊಂಡೆ. ಹೊಡೆದಿರೋದು ಏಟು ತೋರ್ಸು, ಬರೆ ಎಲ್ಲ ಬಿದ್ದೈತೆ. ಹಂಗೆ ಅದುಂಬಿಟ್ಟಿದ್ದು, ಅದಕ್ಕೆ ಓಡೋ ಅಂತ ಅವನು ಓಡು. ಚಪ್ಲಿ ಗಿಪ್ಲಿ ಎಲ್ಲ ಬಿಟ್ಟು ಹೊಡ್ಬೋದಿದೀವಿ, ಆ ಲೆವೆಲ್ ಎಲ್ಲ ಯೋಚನೆ ಮಾಡ್ತೀವಿ. ರಾಕಿ ಎತ್ಕೊಬರಕ್ ವಾಪಸ್ ಹೋಗಕ್ ಭಯ. ನೀನ್ ಯಾಕೆ ಓಡ್ ಬಂದ್ಬಿಟ್ಟೆ ರಾಕಿ? ಯಾಕೆ ಈ ತರ ಯಾವ ತರ ಓಡಾಡ್ತಾನ ಅಂತ ನಾನ್ ನೋಡಿದ್ರೆ ಗಂಡ ಚಪ್ಪಲಿ ಬಿಟ್ಟು ಓಡು ಬಂದಿರೋದು ಓಡು ಅಂತ ಇವ್ನು ಓಡೋದಿಲ್ಲ, ನಾನು ಓಡೋದು. ಅದೇನಾಯ್ತು ಗೊತ್ತಾ ಗಾಯ್ಸ್, ಇನ್ನೊಂದು ಕುದುರೆ ಮುಖ ಹೋಗಿ ಬೆಳಗ್ಗೆ ಅಲ್ಲಿ ನೈಟ್ ಸ್ಟೇ ಆಗಿ ಬೆಳಗ್ಗೆ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ರಿ ಕುದುರೆ ಮುಖನ. ಬಟ್ ಅಲ್ಲಿ ಕುದುರೆ ಮುಖನ ಬಂದು ಎಕ್ಸ್ಪ್ಲೋರ್ ಮಾಡಬಾರ್ದು ಅಂತ ಹೇಳಿದ್ರು ಅಲ್ಲಿ. ಸರಿ ನಾವ್ ಹೆಂಗೋ ಮಾಡೋಣ ಅಂತ ಇದ್ರಿ, ನೋಡಿದ್ರೆ ಲಾಸ್ಟ್ಗೆ ಸ್ಲಿಪ್ ಕೊಟ್ಬಿಟ್ಟು ಈ ಟೈಮಿಂಗ್ಸ್ ಅಲ್ಲಿ ನೀವು 1.5 ಅವರಲ್ಲಿ ಆಚೆ ಹೋಗ್ಬೇಕು, ಆಚೆ ಹೋಗಿಲ್ಲ ಅಂದ್ರೆ ಫೈನ್ ಆಗುತ್ತೆ, ಗಾಡಿ ಮೇಲೂ ಫೈನ್ ಆಗುತ್ತೆ, ಗಾಡಿ ಮೇಲೂ ಫೈನ್ ಆಗುತ್ತೆ ಅಂದ್ರು. ಸರಿ ಅನ್ಬಿಟ್ಟು ನಾವೇನ್ ಮಾಡಿದ್ರಿ, ಆಚೆ ಬಂದ್ಬಿಟ್ರಿ. ಇವನ್ ಬೇರೆ ಈ ತರ ಮಾಡ್ಬಿಟ್ಟ. ಅದೇನು ನನಗಂತೂ ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ ಇವಾಗವರೆಗೂ. ದೆವ್ವನ ಏನು ದೆವ್ವ? ನಾನು ಫಸ್ಟ್ ಆಫ್ ಆಲ್ ಈ ದೆವ್ವ ಎಲ್ಲ ನಂಬಲ್ಲ, ಏನಾಗಿದೆಯೋ ಗೊತ್ತಿಲ್ಲ. ಬಟ್ ಏನೋ ಫಾಲ್ಟ್ ಆಗಿದೆ ಹುಡುಗರಿಗೆ. ಫುಲ್ ಗಾಬ್ರಿಲೇ ಇದ್ರು ನೈಟ್ ಎಲ್ಲ, ಬೆಳಿಗ್ಗೆ ಆಗ ಗಂಟೆ ಹಂಗೆ ಇದ್ರು. ಆಮೇಲೆ ಸೀದಾ ನಾವು ಸಕಲೇಶ್ಪುರ ಹೋಗಿ ಸಕಲೇಶ್ಪುರದಲ್ಲಿ 1-2-3 ಪ್ಲೇಸ್ ಇತ್ತು, ಪ್ಲೇಸ್ ನೋಡ್ಕೊಂಡು. ಸಕಲೇಶ್ಪುರದಲ್ಲಿ ಮಳೆ ಇಲ್ಲ ಗೈಸ್, ಮಳೆನೂ ಇಲ್ಲ, ಫುಲ್ಲು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ ಸಕಲೇಶ್ಪುರದಲ್ಲಿ. ಅದಕ್ಕೆ ಸೀದಾ ಅಲ್ಲಿ ಹೋಗ್ಬಿಟ್ಟು ಮೆಷಲ್ಲಿ ಊಟ ಮಾಡ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದೀವಿ. ಪಾರ್ಟ್ 2 ವಿಡಿಯೋನು ಚೆನ್ನಾಗಿದೆ ನೋಡಿ, ಬಟ್ ಪಾರ್ಟ್ 3 ಬಂದಿಲ್ಲ. ಪಾರ್ಟ್ 2ನೇ ಎಂಡ್ ಮಾಡಿದ್ದೀವಿ. ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಹಿಂಗೆ ಬೆಳೆಸಿ ಗೈಸ್. ಇನ್ನೂ ಮಸ್ತಾಗಿರೋದು ಒಂದು ವಿಡಿಯೋ ಕೊಡ್ತೀನಿ ನಿಮಗೆ, ಸಕ್ಕತ್ತಾಗಿದೆ ವಿಡಿಯೋ ಕೊಡ್ತೀನಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.